ನಮ್ಮ ಜೊತೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಇದ್ದಾರೆ. ಸರ್, ಕುಂದಾನಗರಿಯ ಬ್ಯಾಟಲ್ ಆರಂಭವಾಗಿದೆ, ಬಿಜೆಪಿಯ ಬ್ಯಾಟಲ್ ಆರಂಭವಾಗಿದೆ ಸರ್. ಚಳಿಗಾಲದ ವಿಶೇಷ ಅಧಿವೇಶನ ನಿನ್ನೆಂದೇನು ಪ್ರಾರಂಭ ಆಗಿದೆ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು, ವಿಶೇಷವಾಗಿ ಉತ್ತರ ಕರ್ನಾಟಕದ ಅಪೂರ್ಣಗೊಂಡಿರ್ತಕ್ಕಂಥ ನೀರಾವರಿ ಯೋಜನೆಗಳ ಬಗ್ಗೆ ಇವೆಲ್ಲವೂ ಕೂಡ ಚರ್ಚೆ ಆಗಬೇಕು ಅಂತೇಳಿ ನಾವಾಗಲೇ ತೀರ್ಮಾನ ಮಾಡಿದ್ದೇವೆ. ಈ ಎಲ್ಲ ವಿಚಾರಗಳನ್ನ ಎತ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಒಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈ ಕುಂಭಕರ್ಣ ನಿದ್ದೆಯಲ್ಲಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಒಳ ಜಗಳದಿಂದ ರಾಜ್ಯವನ್ನು ಒಂದು ರೀತಿ ಅರಾಜಕತೆಯನ್ನು ಸೃಷ್ಟಿ ಮಾಡಿರುವಂತಹ ಸಿದ್ದರಾಮಯ್ಯ ಸರ್ಕಾರವನ್ನು ಬಡಿದೆಬ್ಬಿಸುವಂಥ ಕೆಲಸ ನಾವು ಮಾಡ್ತೇವೆ. ಸರ್, ನೈತಿಕತೆಯ ಬಗ್ಗೆ ಸಿಎಂ ಅವರು ಪ್ರಶ್ನೆ ಮಾಡಿದ್ದಾರೆ, ಮತ್ತೆ ಕಾಂಗ್ರೆಸ್ ನಾಯಕರು ಸಹ ಬಿಜೆಪಿಗೆ ಏನು ನೈತಿಕತೆ ಇದೆ, ರೈತರ ಹೆಸರಲ್ಲಿ ಬೇಳೆ ಬೇಯಿಸ್ಕೊಂತ ಇದ್ದಾರೆ ಅಂತ. ನೈತಿಕತೆ ಬಗ್ಗೆ ಮಾತನಾಡ್ತಕ್ಕಂಥ ಕಾಂಗ್ರೆಸ್ದವರು ಬೆಳಗಾವಿನಲ್ಲಿ ಕಬ್ಬು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಲಿಲ್ಲ ರಾಜ್ಯ ಸರ್ಕಾರ ಅಂತೇಳಿ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ರು ರೈತರು. ಅವಾಗೆಲ್ಲ ಹೋಗಿತ್ತು ನೈತಿಕತೆ? ಸರಿಯಾದ ಸಂದರ್ಭದಲ್ಲಿ ರಸಗೊಬ್ಬರವನ್ನು ಕೊಡಲಿಲ್ಲ ರಾಜ್ಯ ಸರ್ಕಾರ, ವ್ಯವಸ್ಥೆ ಮಾಡಲಿಲ್ಲ ಅಂತೇಳಿ ರೈತರು ಮಣ್ಣು ತಿಂದು ಪ್ರತಿಭಟನೆ ಮಾಡಿದ್ರು. ಅವಾಗೆಲ್ಲ ಹೋಗಿತ್ತು ಇವ್ರ ನೈತಿಕತೆ? ಇವರ ಕಿತ್ತಾಟದಿಂದ, ಒಳ ಜಗಳದಿಂದ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಇವರ ಮುಖ್ಯಮಂತ್ರಿ ಕಾಳಗದಲ್ಲಿ ಇವತ್ತು ರೈತರನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಇವರು ನೈತಿಕತೆ ಪಾಠವನ್ನು ಹೇಳುವಂಥ ಅವಶ್ಯಕತೆ ಇಲ್ಲ. ತಂದೆಯ ಹಾದಿಯಲ್ಲಿ ಪುತ್ರ ನಡೀತಾ ಇದ್ದಾರೆ ವಿಜಯೇಂದ್ರ ಅವರು. ಅಪ್ಪ ಹಾಕಿದಂತಹ ಒಂದು ಸ್ಟೇಜಲ್ಲೇ ಇವತ್ತು ಮಗನು ಸಹ ದೊಡ್ಡ ಮಟ್ಟದ ಪ್ರತಿಭಟನೆ ಮುಂದಾಗಿರ್ತಕ್ಕಂಥ. ಎಷ್ಟು ಜನ ಸೇರ್ತಾರೆ ಸರ್? ಹೆಂಗಿರುತ್ತೆ ಪ್ರತಿಭಟನೆ ಬಿಜೆಪಿ? ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷನಾಗಿ ನಾಡಿನ ಸಮಸ್ಯೆಗಳ ಬಗ್ಗೆ, ರೈತರ ಸಮಸ್ಯೆ ಬಗ್ಗೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಾನು, ನಮ್ಮ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿಯವರು, ನಮ್ಮೆಲ್ಲ ಪಕ್ಷ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ರೈತ ಮೋರ್ಚಾ ನೇತೃತ್ವದಲ್ಲಿ ನಮ್ಮ ನಡಹಳ್ಳಿ ಅವರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಬಹಳ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. 20,000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಿಜೆಪಿಯ ಹೋರಾಟವನ್ನು ಜನರ ಮನಸ್ಸಿಂದ ಹೊರಗಡೆ ಮಾಡೋದಕ್ಕೆ ಕೆಲವೊಂದಿಷ್ಟು ಮಸೂದೆಗಳನ್ನು ತರ್ತೈತೆ. ಗೋ ಹತ್ಯೆ ಮಸೂದೆ ಆಗಿರ್ಬೋದು, ಅದನ್ನು ಮಾರ್ಪಾಡು ಮಾಡೋದಾಗಿರ್ಬೋದು, ಟಿಪ್ಪು ಜಯಂತಿ ಎಲ್ಲವನ್ನು ಕೂಡ ಚರ್ಚೆ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವು ಸಿದ್ಧವಾಗಿದ್ದೇವೆ. ಆದರೆ ಈ ವಿಚಾರಗಳು ಚರ್ಚೆ ಆಗುವ ಮುನ್ನ ರಾಜ್ಯದ ಜ್ವಲಂತ ಸಮಸ್ಯೆಗಳು, ರೈತರ ಸಮಸ್ಯೆ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಇವೆಲ್ಲವನ್ನು ಚರ್ಚೆ ಮಾಡಿ ಆಮೇಲೆ ಆಡಳಿತ ಪಕ್ಷ ಏನು ಹೇಳ್ತಾ ಅದು ಚರ್ಚೆ ತೆಗೆದುಕೊಳ್ತೇವೆ. ಕೊನೆಯದಾಗಿ ಪವರ್ ಶೇರಿಂಗ್ ವಿಚಾರವನ್ನು ಬಿಜೆಪಿ ಸದನದಲ್ಲಿ ಯಾವ ರೀತಿ ಎತ್ಕೊಳ್ಳುತ್ತೆ? ಈಗಾಗಲೇ ವಿರೋಧ ಪಕ್ಷದ ನಾಯಕರು ಎಲ್ಲರೂ ನಾವು ಚರ್ಚೆ ಮಾಡಿದ್ದೇವೆ. ನಮ್ಮ ಪ್ರಥಮ ಆದ್ಯತೆ ಈ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಎತ್ತಿಡಿಯುವಂಥದ್ದು. ಇವತ್ತು ಅಭಿವೃದ್ಧಿ ಭ್ರಷ್ಟಾಚಾರವನ್ನು ತೊಡ್ಕೊಂಡಿದೆ. ಇವತ್ತು ಅಭಿವೃದ್ಧಿ ಇಲ್ಲದೇ ಸರ್ಕಾರ ಯಾವ ರೀತಿ ನಡೀತಾ ಇದೆ ಇವೆಲ್ಲವನ್ನು ಕೂಡ ಇವರು ಬಂಡವಾಳವನ್ನು ಬಯಲು ಮಾಡುವಂಥ ಕೆಲಸ ಮಾಡ್ತೇವೆ. ಥ್ಯಾಂಕ್ ಯು. ಇದಿಷ್ಟು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ಮತ್ತು ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ, ಪವರ್ ಟಿವಿ.